ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ಒಂದು ವಿಜ್ಞಾಪನೆ ಏನಪ್ಪ ಅಂತಂದರೆ, ಬೈಬಲಲ್ಲಿ ಟ್ರಾನ್ಸ್ಲೇಷನ್ ಮಾಡಿರೋರು ಕೆಲವು ಪದಗಳನ್ನು ಏಕವಚನದಲ್ಲಿ ಬಳಸಿಬಿಟ್ಟಿದ್ದಾರೆ. ಅದನ್ನು ನೋಡಿ ತುಂಬ ಜನ ಪಾಸ್ಟರ್ಸು, ಭಕ್ತರುಗಳು, ಬೈಬಲ್ ರೀಡ್ ಮಾಡೋಂಥವ್ರು, ಚಿಕ್ಕ ಮಕ್ಕಳು ಎಲ್ಲರೂ ಏನು ಮಾಡ್ತಾರೆ ಅಂದರೆ ಏಕವಚನಗಳನ್ನು ಬಳಸೋದನ್ನು ಮೊದಲು ನಾವು ತಿದ್ಕೋಬೇಕಾಗಿದೆ. ಏನಪ್ಪ ಅಂದರೆ ನೋಡಿ, ನಮ್ಮ ಅಣ್ಣನನ್ನು ನಾನು ಅವನು ಅಂತಂದ್ಬಿಟ್ರೆ ದೊಡ್ಡವ್ರು ನೋಡ್ಬಿಟ್ಟು ಏನು ಅವನು ಅಂತ ಹೇಳ್ತೀರಾ ಅಂತ ಬೈತಾರೆ. ಅದೇ ಥರ ನಮ್ಮ ಅಪ್ಪನ ಅವನು ಅಂತ ಹೇಳೋಕ್ಕಾಗಲ್ಲ ನಾನು, ಯಾಕಂದರೆ ಅವ್ರು ನನ್ನ ಜೀವ ಕೊಟ್ಟಿರೋ ತಂದೆ. ಅವನು ಅಂತ ಹೇಳ್ಬಾರ್ದು, ಅವರು ಅಂತ ಹೇಳಬೇಕು. ಸೊ ಅದೇ ಥರ ಸತ್ಯವೇದದಲ್ಲಿ ನಮಗೆ ಮೂಲ ತಂದೆಯಾಗಿರುವಂಥ ಆದಾಮ್ ಅವ್ರಿಗೂ ಅವನು ಅನ್ನೋ ಒಂದು ಪದಗಳನ್ನು ಬೈಬಲಲ್ಲಿ ಬಳಸಿಬಿಟ್ಟಿದ್ದಾರೆ. ಟ್ರಾನ್ಸ್ಲೇಷನ್ ಮಾಡೋರು ಆ ಥರ ಮಾಡಿಬಿಟ್ಟಿದ್ದಾರೆ. ಅದರಿಂದ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಆದಾಮನು ಹಂಗೆ ಮಾಡ್ದ, ಆದಾಮ್ ಪಾಪ ಮಾಡಿಬಿಟ್ಟ, ಅವನ ಹಣ್ಣು ತಿಂದುಬಿಟ್ಟ, ಅವನು ಈ ಥರ ಆಯಿತು, ಅವನು ಆ ಥರ ಆಯಿತು, ಅವ್ನಿಗೆ ಮಕ್ಕಳು ಹುಟ್ಟಿದ್ರು, ಅವನು ಈ ಥರ ಸತ್ತೋದ, ಹಿಂಗೆಲ್ಲ ಏಕವಚನದಲ್ಲಿ ಮಾತಾಡ್ತಾರೆ. ಇದೆಲ್ಲ ತುಂಬ ದೊಡ್ಡ ತಪ್ಪಾಗಿದೆ. ಯಾಕಂದರೆ ನಮಗೆ ತಂದೆಗಳಿಗೆ ತಂದೆ ಸುಮಾರು 800 ಕೋಟಿ 1000 ಕೋಟಿ ಜನರಿಗೆ ಇಷ್ಟು 5000 ವರ್ಷಗಳು ಹೆಚ್ಚು ಕಮ್ಮಿ ವರ್ಷಗಳಿಂದ ಎಷ್ಟು ಜನ ಹುಟ್ಟಿದ್ದಾರೆ ಅಂದರೆ ಅವ್ರಿಗೆ ಮೂಲ ತಂದೆ ಬಂದು ಆದಾಮ್ ಅವರು. ಅವರನ್ನು ಏಕವಚನದಲ್ಲಿ ಮಾತಾಡೋದು ಅವನು ಅಂತ ಮಾತಾಡೋದು ತಪ್ಪು. ಅವಳು ಏನು ಮಾಡಿಬಿಟ್ಲು ಗೊತ್ತಾ ಅನ್ನೋದೆಲ್ಲ ಮಾತಾಡ್ತಾರೆ. ಅವನವರು ನಮ್ಮ ಮೂಲ ತಾಯಿ, ನಮ್ಮ ತಾಯಿನ ಅವಳು ಅಂತ ಹೇಳಲ್ಲ, ತಾಯಿ ಅಂತ ರೆಸ್ಪೆಕ್ಟ್ ಕೊಡ್ತೀವಿ. ಅದೇ ಥರ ಆ ಭಕ್ತರುಗಳ ಗುಡಿನೂ ಪೇತ್ರನು ಹಂಗೆ ಮಾಡಿಬಿಟ್ಟ, ಪೇತ್ರ 3 ಸರಿ ಸುಳ್ಳು ಹೇಳ್ಬಿಟ್ಟ, ಪೇತ್ರನ ಹಿಂಗೆ ಮಾಡ್ದ, ಯೋಹಾನನ ಹಿಂಗೆ ಮಾಡ್ದ, ಪೌಲನ ಹಿಂಗೆ ಮಾಡ್ದ, ಹಿಂಗೆಲ್ಲ ಮಾತಾಡ್ಬಿಡ್ತಾರೆ. ಸೊ ಅದು ತುಂಬ ನೋವಾಗುವಂಥ ವಿಷಯ. ಅವರು ತುಂಬ ನಮ್ಮ ಕರ್ತೃ ಜೊತೆ ಈ ಅಪೋಸ್ತಲರೆಲ್ಲ ಇದಾರಲ್ಲ, ಕರ್ತೃ ಜೊತೆ ಸಿಂಹಾಸನದಲ್ಲಿ ಕೂತ್ಕೊಂಡು ಇಡೀ ಭೂಲೋಕನ ಆಳ್ವಿಕೆ ಮಾಡುವಂಥ ಭಕ್ತರುಗಳು. ಸೊ ಯೆಹೋವ ದೇವರು ಮತ್ತು ನಮ್ಮ ಯೇಸುವ ಕರ್ತೃ ಜೊತೆ ಸಿಂಹಾಸನದಲ್ಲಿ ಕೂತ್ಕೊಳ್ಳೋ ಅಂಥವ್ರು. ಅಂಥ ಭಕ್ತರುಗಳು ಗ್ರೇಟೆಸ್ಟ್ ಭಕ್ತರುಗಳು. ಅವ್ರ ಥರ ಯಾರೂ ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ. ಅಂಥ ಭಕ್ತರುಗಳನ್ನು ಸಹ ಅವನು, ಪೌಲನು, ಯೋಹಾನನು, ತೋಮನು, ಮತ್ತಾಯನು, ಪೌಲು, ಹಿಂಗೆ ಪೇತ್ರನು ಹಿಂಗೆ ಮಾಡಿದ್ರು, ಹಿಂಗೆಲ್ಲ ಏಕವಚನ ಬಳಸೋದು ತುಂಬ ತಪ್ಪು ಟ್ರಾನ್ಸ್ಲೇಷನ್ ಆಗಿದೆ. ದಯವಿಟ್ಟು ಅವರೆಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನು ಕಲ್ತ್ಕೋಬೇಕು. ತುಂಬ ದೊಡ್ಡ ಸೀನಿಯರ್ ಬ್ರದರ್ಸ್ಗಳು ಕೂಡ ಏನು ಮಾಡ್ತಾರೆ ಅಂದರೆ ಅವನು, ಇವನು ಅನ್ನೋ ಒಂದು ಏಕವಚನಗಳನ್ನು ಬಳಸ್ತಾರೆ. ಅದು ತಪ್ಪಾಗಿದೆ. ದಯವಿಟ್ಟು ಈ ಸಣ್ಣ ವಿಷಯದಲ್ಲೇ ನೀವು ತಿದ್ಕೋಬೇಕಾಗಿದೆ. ಯಾಕಂದರೆ ಅವನು ಅನ್ನೋದನ್ನ ಯೂಸ್ ಮಾಡಬಾರ್ದು. ಅವರೆಲ್ಲ ತುಂಬ ಗ್ರೇಟ್ ವ್ಯಕ್ತಿಗಳು. ದಾವೀದನು ಹಿಂಗೆ ಮಾಡಿದ್ರು ನೋಡಿ, ಎಲ್ಲದಕ್ಕೂ ಅವನು ಅಂತ ಹೇಳ್ಬಿಡ್ತಾರೆ. ತುಂಬ ತಪ್ಪಾಗಿದೆ. ದಯವಿಟ್ಟು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಅವರೆಲ್ಲ ಹಳೆ ಕಾಲದ ಭಕ್ತರುಗಳು, ನಮ್ಮ ಮೂಲ ತಂದೆಗಳು ಅವರೆಲ್ಲನೂ. ಸೊ ಅದರಿಂದ ದಯವಿಟ್ಟು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನ ನಾವು ಫಸ್ಟು ಕಲ್ತ್ಕೋಬೇಕು. ಯಾವುದೇ ಎಲ್ಲ ನೋಡಿದ್ರು ಅವನು ಅಂತಲೇ ಒಂದು ಶಬ್ದನ ಯೂಸ್ ಮಾಡೋದು ಕೇಳಿ ನಮ್ಗೆ ತುಂಬ ನೋವಾಗುತ್ತೆ. ಸೊ ಅವರೆಲ್ಲ ದೇವ್ರ ಭಕ್ತರುಗಳು. ದಯವಿಟ್ಟು ಯಾರನ್ನು ಬೈಬಲಲ್ಲಿ ಬರೆದಿರೋಂಥ ವ್ಯಕ್ತಿಗಳು, ಯಾವುದೇ ಒಂದು ಒಳ್ಳೆ ವ್ಯಕ್ತಿ ಆಗಲಿ, ಅವ್ರ ಭಕ್ತರನ್ನ ಯಾರೇ ಆಗಲಿ ಅವನು ಅನ್ನೋದನ್ನ ಕರೆಯೋದನ್ನು ಮೊದಲು ನಿಲ್ಲಿಸಿ ಅವರು ಅಂತ ಕೊಡಿ. ಬಹುವಚನ ಬಳಸಿ. ಆದಾಮನು ಅಂತ ಬಳಸಬೇಡಿ. ನಮ್ಮ ತಂದೆಗಳಿಗೆ ತಂದೆ. ಈ ಸಣ್ಣ ವಿಷಯ ಯಾರೂ ಅದನ್ನು ಗಮನಕ್ಕೆ ತರದೆ ಆ ಬೈಬಲಲ್ಲಿ ಯಾವ ಥರ ಅದು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದೆ, ಅವ್ರು ಏಕವಚನ ಇದು ಮಾಡಿಬಿಟ್ಟೆ, ರೆಸ್ಪೆಕ್ಟ್ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಅದನ್ನು ಎಲ್ಲರೂ ಅದೇ ಥರ ಮಾಡಿಬಿಡ್ತಾರೆ. ನಾವು ಎಷ್ಟು ಏನು ಮಾಡಿದ್ರು ಅಪೋಸ್ತಲರ ಒಂದು 1% ಯಾರೂ ಮಾಡೋಕ್ಕಾಗಲ್ಲ. ಅಷ್ಟು ದೊಡ್ಡ ಸೇವೆ ಮಾಡಿರೋಂಥ ಭಕ್ತರುಗಳನ್ನ ಅವನು ಅಂತ ಹೇಳ್ಬಿಡ್ತಾರೆ. ಅದೆಲ್ಲ ತುಂಬ ನೋವಾಗುವಂಥ ವಿಷಯ, ತುಂಬ ಕಷ್ಟ ಅದು. ಅದರಿಂದ ದಯವಿಟ್ಟು ಎಲ್ಲರನ್ನು ನೀವೇನು ಮಾಡಿ, ಅವರು ಅನ್ನೋದನ್ನು ಇದು ಮಾಡಿ, ಅವನು ಅನ್ನೋದನ್ನ ಫಸ್ಟು ಬಿಟ್ಟುಬಿಡಿ. ದಯವಿಟ್ಟು ತುಂಬ ಜನ ಈ ಮಿಸ್ಟೇಕ್ ಮಾಡ್ತಾರೆ. ದಯವಿಟ್ಟು ಇದನ್ನೆಲ್ಲರೂ ತಿದ್ದುಕೊಳ್ಳಿ. ಅವ್ರಿಗೆ ರೆಸ್ಪೆಕ್ಟ್ ಕೊಡೋಣ. ಅವರೆಲ್ಲ ದೇವ್ರ ಭಕ್ತರುಗಳು. ಓಕೆ, ಥ್ಯಾಂಕ್ ಯು.